ಕೇರಳ ಪ್ರವಾಸದಲ್ಲಿರುವ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ವರ್ಕಳದಲ್ಲಿ 93ನೇ ಶಿವಗಿರಿ ತೀರ್ಥಯಾತ್ರೆಯಲ್ಲಿ ಪಾಲ್ಗೊಂಡು ನಂತರ ಸಾರ್ವಜನಿಕ ಸಭೆಯಲ್ಲಿ ಮಾತನಾಡಿದರು. ಶಿವಗಿರಿ ಕೇವಲ ಒಂದು ಧಾರ್ಮಿಕ ಆಧ್ಯಾತ್ಮಿಕ ಸ್ಥಳವಲ್ಲ, ಇದೊಂದು ತತ್ವ ಸಿದ್ಧಾಂತವಾಗಿದೆ. ಶಿವಗಿರಿ ಕ್ಷೇತ್ರದ ಯಾತ್ರೆ ಹಾಗೂ ದರ್ಶನ ಕೇವಲ ಪ್ರವಾಸವಲ್ಲ, ಮನಸ್ಸಿನ ಯಾತ್ರೆಯಾಗಿದೆ ಎಂದು ವಿಶ್ಲೇಷಿಸಿದರು. ಪ್ರಸಾದ್ ಯೋಜನೆಯಡಿ ತೀರ್ಥಕ್ಷೇತ್ರಗಳ ಸ್ಥಳಗಳು ನವೀಕೃತಗೊಂಡಿವೆ. ವಂದೇ ಭಾರತ್ ರೈಲುಗಳು ಪ್ರಾರಂಭಗೊಂಡ ನಂತರ ದೇಶದ ಜನರ ಪ್ರಯಾಣ ಅತ್ಯಂತ ಸುಲಭಗೊಳಿಸಿದ್ದು, ತೀರ್ಥಕ್ಷೇತ್ರಗಳಿಗೆ ತೆರಳುವವರ ಸಂಖ್ಯೆ ಹೆಚ್ಚಾಗಿದೆ. ಕುಂಭಮೇಳದಂತಹ ಕಾರ್ಯಕ್ರಮಗಳು ಭಾರತದ ಆಧ್ಯಾತ್ಮಿಕ ಆಳವನ್ನು ಇಡೀ ವಿಶ್ವಕ್ಕೆ ಅನಾವರಣಗೊಳಿಸುತ್ತಿವೆ ಎಂದು ಹೇಳಿದರು. Harmonious and well-developed nation. May this festival leave behind not just memories of celebration, but also a deeper sense of understanding and togetherness. I congratulate the organizers once again for this great event is getting organized in the holy town Trivandrum, the Trivandrum Fest 2025. And I take this opportunity and pray to God that God should bless all of us with every wealth, health. ಇದಕ್ಕೂ ಮುನ್ನ ಸಿಪಿ ರಾಧಾಕೃಷ್ಣನ್ ಅವರು ವರ್ಕಳದ ಶಿವಗಿರಿ ಮಠದಲ್ಲಿರುವ ಸಿ ನಾರಾಯಣ ಗುರುಗಳ ಸಮಾಧಿ ಸ್ಥಳಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿ ನಮನ ಸಲ್ಲಿಸಿದರು.